ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ, ಈ ವಾರದಲ್ಲಿ ಬಹುಶೇಕಡ ನಮಗೆ ಚಿನ್ನದ ಬೆಲೆ ಕಮ್ಮಿ ಆಗುವಂತ ಲಕ್ಷಣಗಳು ಜಾಸ್ತಿ ಇದಾವೆ. ಸೊ ವೆಯ್ಟ್ ಮಾಡಿ ನೋಡೋಣ ಯಾವ ರೀತಿ ನಮಗೆ ಏರಿಕೆ ಆಗುತ್ತೆ ಅಥವಾ ಇಳಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ವಾರದಲ್ಲಿ ಆಲ್ರೆಡಿ ಸೋಮವಾರನೇ ಚಿನ್ನದ ಬೆಲೆ ಕಮ್ಮಿ ಆಯ್ತು. ಇವತ್ತು ಮಂಗಳವಾರ ಸಹ ಚಿನ್ನದ ಬೆಲೆ ಕಮ್ಮಿ ಆಗಿದೆ. ಬಟ್ ಮೇಜರ್ ಆಗಿ ಏನಿಲ್ಲ, ನಿನ್ನೆಷ್ಟು 1000 ರೂಪಾಯಿ ಎಲ್ಲ ಏನ್ ಕಮ್ಮಿ ಆಗಿಲ್ಲ. ಬಟ್ ಇವತ್ತು ಒಂದು ಲೆವೆಲ್ಗೆ ಚಿನ್ನದ ಬೆಲೆ ಕಮ್ಮಿ ಆಗಿದೆಯಲ್ಲ, ಅದು ನಮ್ಗೆ ಖುಷಿಯ ವಿಚಾರ. ಸೊ ವಾರದ 2ನೇ ದಿನ ಸತತವಾಗಿ ಇವತ್ತು ಸಹ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಸೊ ಎಷ್ಟಿದೆ ಅಂತ ಹೇಳಿ ವಿಡಿಯೋದಲ್ಲಿ ನೋಡ್ಬಿಡೋಣ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವತ್ತು ಕರ್ನಾಟಕದಲ್ಲಿ 24 ಕ್ಯಾರೆಟ್ ಚಿನ್ನವು 9769 ರೂಪಾಯಿ ಆಗಿದೆ. ನೆನೆ 9797 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 97,690, ನೆನೆ 97,970. ನೆನೆಗೂ ಇವತ್ತಿಗೂ 28 ರೂಪಾಯಿ 1 ಗ್ರಾಮಿನ ಚಿನ್ನಕ್ಕೆ 24 ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಇಳಿಕೆ ಆಗಿದೆ. ಸೊ 280 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಮ್ಗೆ ಕಮ್ಮಿ ಆಗುತ್ತೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 8,955 ರೂಪಾಯಿ, ನೆನೆ 8,980 ರೂಪಾಯಿ. 10 ಗ್ರಾಮಿನ ಚಿನ್ನ 89,550, ನೆನೆ 89,800. ನೆನೆಗೂ ಇವತ್ತಿಗೂ 25 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 250 ರೂಪಾಯಿ ನಮ್ಗೆ ಕಮ್ಮಿ ಆಗಿದೆ. 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,327 ರೂಪಾಯಿ, ನೆನೆ 7,348 ರೂಪಾಯಿ. 10 ಗ್ರಾಮಿನ ಚಿನ್ನ 73,270, ನೆನೆ 73,480. ಸೊ ಇದರಲ್ಲಿ ನಮ್ಗೆ 21 ರೂಪಾಯಿ ಕಮ್ಮಿ ಆಗಿದೆ. 210 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಮ್ಗೆ ಬೆಲೆ ಇಳಿಕೆ ಆಗಿದೆ. ಬಟ್ ಏನಾದ್ರೆ ಈ ವಾರದಲ್ಲಿ ಇಳಿಕೆ ಆಗ್ತಾ ಇದೆಯಲ್ಲ, ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಎಷ್ಟು ಇಳಿಕೆ ಆಗ್ತಾ ಇದೆ. ಮೊನ್ನೆ ನಾವು 1000 ರೂಪಾಯಿ ಚಿಲ್ಲರೆ ಏನೋ ಹೇಳ್ದೆ, ಅದಾದ್ಮೇಲೆ ಕಾನ್ಸ್ಟೆಂಟ್ ಆಗಿತ್ತು. ಅದಾದ್ಮೇಲೆ ಮತ್ತಿವತ್ತು 250 ರೂಪಾಯಿ ತನಕನೂ ಬೆಲೆ ಕಮ್ಮಿ ಆಗಿದೆಯಲ್ಲ, ಅದು ಗುಡ್, ಒಳ್ಳೆ ಮೂವ್ ಅಂತ ಹೇಳ್ಬೋದು. ಸೊ ಬೆಳ್ಳಿಯ ದರ ಏನು ಚೇಂಜಸ್ ಆಗಿಲ್ಲ, 107 ರೂಪಾಯಿನೇ ಇದೆ. 1 ಗ್ರಾಮ್ಗೆ 1,07,000 ರೂಪಾಯಿ 1 ಕೆಜಿಯ ಬೆಳ್ಳಿ ದರ ಆಗುತ್ತೆ ಮಾರುಕಟ್ಟೆಯ ಬೆಲೆ. ಸೊ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆ ಆಗ್ತಾ ಇದೆ. ಬೆಳ್ಳಿಯ ದರ ಸಡನ್ ಆಗಿ ಏರಿಕೆ ಆಗಿ ಇವಾಗ 107 ರೂಪಾಯಿಗೆ ನಿಂತ್ಕೊಂಡಿದೆ. ಸೊ 98, 94 ಅಲ್ಲಿ ಇದ್ದಿದ್ದಂತ ಬೆಳ್ಳಿ ವಾಪಸ್ 107 ರೂಪಾಯಿಗೆ ಬಂದಿದೆ. ಬೆಳ್ಳಿಯಲ್ಲಿ ಏರಿಕೆ ಆಗ್ತಾ ಇದೆ, ಬಟ್ ಚಿನ್ನದಲ್ಲಿ ಕಮ್ಮಿ ಆಗ್ತಾ ಇದೆ. ಸೊ ಇದೇ ತರ ನಮ್ಗೆ ಪ್ರತಿನಿತ್ಯ ಕಮ್ಮಿ ಆಗ್ತಾ ಬಂದ್ರೆ ಮುಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಸೊ ಚಿನ್ನ ಎಷ್ಟು ಕಮ್ಮಿ ಆಗ್ಬೇಕು ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು. ಸೊ ಒಂದು ಅಪ್ರಾಕ್ಸಿಮೇಟ್ ಐಡಿಯಾ ಇಟ್ಕೊಂಡ್ರೆ ಜನರಿಗೆ ಎಷ್ಟು ಸಹಾಯ ಆಗುತ್ತೆ, ಅಥವಾ ಚಿನ್ನದ ಬೆಲೆ ಚಿನ್ನ ಖರೀದಿ ಮಾಡ್ಬೇಕು ಅನ್ನೋರಿಗೆ ಎಷ್ಟು ಸಹಾಯ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನಾನ್ ಹೇಳೋದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, GST ಮೇಕಿಂಗ್ ಅಥವಾ ವೇಸ್ಟೇಜ್ ಇನ್ಕ್ಲೂಡ್ ಆಗಿರೋದಿಲ್ಲ. ಸೊ ನೀವು ಖರೀದಿ ಮಾಡ್ಬೇಕಾದ್ರೆ ಇದರಿಂದ ಸ್ವಲ್ಪ 1,000, 1,500 ನಿಮ್ಗೆ ಎಕ್ಸ್ಟ್ರಾ ಬೀಳುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾನ್ ನಿಮ್ಗೆ ಬೇಸ್ ವ್ಯಾಲ್ಯೂ ಮಾತ್ರ ಹೇಳ್ತೀನಿ. ಸೊ ನೀವು ಅಡಿಷನಲ್ ತಗೊಂಡಂಗೆ ಅದ್ರ ಮೇಲೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡೋಲ್ಸೋ ನೀವು ನಿಮಗೆ ಗೊತ್ತಿರೋ ಅಂಗಡಿಯಲ್ಲಿ ಖರೀದಿ ಮಾಡದೆ ಒಂದೊಂದ್ಸತಿ GST ಬಿಡ್ತಾರೆ ಅಥವಾ ವೇಸ್ಟೇಜ್ ತಗೊಳ್ಳೋದಿಲ್ಲ. ನೀವೇನಾದ್ರೂ ದೊಡ್ಡ ಚಿನ್ನದ ಅಂಗಡಿಗಳಿಗೆ ಹೋಗಿ ನಾವು ಖರೀದಿ ಮಾಡ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ನ ಹಿಡಿತಾರೆ, GST ಹಿಡಿತಾರೆ. ಸೊ ನೋಡ್ಕೊಳ್ಳಿ ಚಿನ್ನ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ, ಬಿಕಾಸ್ ಇವಾಗ ಆಲ್ರೆಡಿ ಪ್ರೈಸ್ ಜಾಸ್ತಿ ಇದೆ. ನೀವು ಅದ್ರ ಮೇಲೆ ದೊಡ್ಡ ಅಂಗಡಿಗಳಿಗೆ ಹೋಗ್ತೀನಿ ಅಂತ ಅಂದ್ರೆ ಓಕೆ, ನಿಮ್ ಇಷ್ಟ, ನಮ್ದೇನ್ ತೊಂದ್ರೆ ಇಲ್ಲ. ಬಟ್ ಮತ್ತೆ ಪ್ರೈಸ್ ನಿಮ್ಗೆ ಜಾಸ್ತಿ ಬೀಳುತ್ತೆ, ಡಬಲ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರುವಂತ ಚಿನ್ನದ ಅಂಗಡಿ ಅವರಿದ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ, ಬಿಕಾಸ್ ನಾನು ಅದನ್ನೇ ಮಾಡ್ತಾ ಇರುವಂತದ್ದು. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.